ಅದು ಅವಾಗ ಮನೆ ಪರಿಸ್ಥಿತಿಯಿಂದ ಅದು ಏನು ಓದೋದು ಇದನ್ನೇ ಆಗಲಿಲ್ಲ. ಪೂರಾ ಇದು ಡಿಸ್ಕಂಟಿನ್ಯೂ ಮಾಡಿ ಒನ್ ಇಯರ್ಗೆ ಆದಮೇಲೆ ನಾವು ಹೈದ್ರಾಬಾದ್ ಹೋಗ್ಬಿಟ್ಟೆ. ಹೈದ್ರಾಬಾದ್ಗೆ ಇದ್ರಿ ನಮ್ಮ ಫಾದರಲ್ಲಿ ಅವಾಗ. ಅದಕ್ಕೆ ಸುಮ್ಮನೆ ಏನಾರು ರೈಲ್ವೆದಾಗ ಟ್ರೈ ಮಾಡೋಣ ಏನಂತ ಹೇಳಿ ಹೋಗಿ ಅಲ್ಲೇ ಸೇರಿದ್ವಿ. ಅಲ್ಲೇ ರೈಲ್ವೆದಾಗ ಏನೂ ಇದು ಆಗಲಿಲ್ಲ. ಆಫೀಸರ್ಗೆ ಹೋಗಿ ಭೇಟಿಯಾದ್ವಿ, ಮಾಡಿ ಎಲ್ಲನೂ ಮಾಡಿದ್ದೀವಿ. ಆದರೆ ಅದು ಕೆಲಸ ಆಗಲಿಲ್ಲಪ್ಪ ಅಂತಂದ್ರೆ ಕಡೆಗೆ ಏನದ ಒಂದು ಪ್ರೈವೇಟ್ ಇದ್ರೊಳಗೆ ಸೇರ್ಕೊಂಡ್ವಿ, ಪ್ರೈವೇಟ್ ಕಂಪ್ನಿ ಒಳಗೆ. ಅದು ಪ್ರೈವೇಟ್ ಕಂಪ್ನಿ ಒಳಗೆ ಸೇರ್ಕೊಂಡ್ರೆ ಅವಾಗ ₹4 4 ಐತಿ ರೀ ಸ್ಯಾಲ್ರಿ ಪರ್ ಡೇ. ₹4 4 ಅದು ಸೇರಿಕೊಂಡು ಅಲ್ಲೇ ಒಂದು 7-8 ವರ್ಷ ಅಲ್ಲೇ ಇದು ಮಾಡಿದ್ದೀವಿ. ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡಿದ್ವಿ. ಫ್ಯಾಕ್ಟ್ರಿ ಡೆಕ್ಕನ್ ಎಂಟರ್ಪ್ರೈಸಸ್ ಅಂತ ಹೇಳಿ ರಬ್ಬರ್ ಫ್ಯಾಕ್ಟ್ರಿ ಅಲ್ಲಿ ಮಾಡಿ ಆಮೇಲೆ 10 ವರ್ಷ ಆಮೇಲೆ ಪರ್ಮನೆಂಟ್ ವಗೇರೆ ಆಯಿತು. ಸ್ವಲ್ಪ ಸ್ಯಾಲ್ರಿ ಹೆಚ್ಚಾಯಿತು, ಅಲ್ಲಿ ನಡೀತೀವಿ. ಆಮೇಲೆ ಇಲ್ಲಿ ನಮ್ಮ ಗ್ರ್ಯಾಂಡ್ ಮದರ್ ಇದ್ದಿರಲ್ಲ, ನಮ್ಮ ಫಾದರ್ ಅವಾಗ ಎಕ್ಸ್ಪೈರ್ ಆಗಿದ್ರು. ಆಮೇಲೆ ಇಲ್ಲೇ ನಮ್ಮ ಫಾದರ್ಗೆ, ನಮ್ಮ ಗ್ರ್ಯಾಂಡ್ ಮದರ್ಗೆ ಮೈಯಾಗ ಆರಾಮಿಲ್ಲ ಅಂತ ಹೇಳಿ ಇಲ್ಲಿ ಮತ್ತು ಬಿಜಾಪುರಕ್ಕೆ ಬಂದು ಅವ್ರಿಗೆ ಇಲ್ಲಿ BLD ಒಳಗೆ ಟ್ರೀಟ್ಮೆಂಟ್ ವಗೇರೆ ಅದು ಮಾಡಿಸಿ ಇದು ಮಾಡಿ ಕರ್ಕೊಂಡು ಹೋಗಿದ್ದೀವಿ ಹೈದರಾಬಾದ್. ಕರ್ಕೊಂಡೋಗಿ ಸ್ವಲ್ಪ ದಿವಸ ಆಯಿತು. ಆಮೇಲೆ ಇದು ಫ್ಯಾಕ್ಟ್ರಿದು ಏನಾಯ್ತು ಅಂದ್ರೆ ಜೀವನದಾಗ ಇದು ಕೆಟ್ಟಾದ್ರ ಸಹಿತ ಒಳ್ಳೇದಾಗ್ತದೆ ಅಂತಾರಲ್ಲ, ಹಂಗೆ ಡೆಕ್ಕನ್ ಎಂಟರ್ಪ್ರೈಸಸ್ ಅಂದ್ರೆ ಸ್ಟ್ರೈಕ್ ಆಗಿ ಇದು ಬಂದಾಯ್ತು. ಅವಾಗ ನಾನು ಟ್ರೆಜರರ್ ಅಂತ ಹೇಳಿದ್ದೆ ಅಲ್ಲಿ ಯೂನಿಯನ್ದೊಳಗೆ ಇದ್ದೆ. ಯೂನಿಯನ್ ಒಳಗಿದ್ರೆ ಮತ್ತೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ, ಮತ್ತು ಅಲ್ಲೇ ನಿಂದಿರ್ಬೇಕು, ಅವ್ರು ಓಡಾಡಬೇಕು ಮಾಡಬೇಕು. ಹಂಗೆ ತಂದು ಕೂಡಲೇ ಅದು ಸ್ವಲ್ಪ ದಿವಸ ಅದು ಕೇಸ್ ನಡೀತ್ರಿ. ಕೇಸ್ ನಡೆದ್ಮೇಲೆ ಅವು ಮ್ಯಾನೇಜ್ಮೆಂಟ್ ತರಫಿನಿಂದ ಆಯ್ತು ಅದು ಕೇಸ್ ಆದಮೇಲೆ ಮತ್ತೆ ನಾವು ಅಂದ್ವಿ ಇನ್ನೇನದು ಫ್ಯಾಕ್ಟ್ರಿ ಏನು ಇದು ಆಗೋದಿಲ್ಲ ಅಂಥೇಳಿ ಇಲ್ಲಿ ನಮ್ಮ ಮನೆ ಮಗಲ್ಗೆ ರಾಮಚಂದ್ರ ಅಂತ ಹೇಳಿ ಉಡುಪಿ ಅವ ಇದ್ವಿ ನಾವು. ಉಡುಪಿ ಅವ ಅಲ್ಲಿ ಏನು ಮಾಡ್ತೀರಿ ಕೆಲಸ, ಏನು ಮಾಡ್ತೀರಿ ಬರ್ರಿ ನಮ್ಮ ಜೋಡಿ ಇರಲಿ ಅಂದ್ರೆ ಹೋಟೆಲ್ ಬಿಸ್ನೆಸ್ ಇತ್ತು ಒಂದು. ಜಸ್ಟ್ ಲೈಕ್ ಹಿಂಗೆ ಒತ್ತು ಗಾಡಿ ತೊಗೊಂಡು ಮಾಡೋದು ಒಂದಿತ್ತು. ಅವ ಭಾಳ ಹೇಳ್ತಿದ್ದ, ಅವ ಬಂದುಬಿಡ್ರಿ ನೀವು ಮಾಡ್ರಿ ಅಂಥೇಳಿ. ಇದು ಪರ್ಮನೆಂಟ್ ಜಾಬ್ ಅದು ಬಿಟ್ಟು ಹೆಂಗೆ ಬರಬೇಕು ಅಂತ ಅನ್ನೋದು ಇದಾಗಿತ್ತು. ಅವಾಗ ಇದು ಏನು ಸ್ಟ್ರೈಕ್ ಆಯಿತು, ಇದು ಕಂಪನಿ ಅವಾಗ ಸ್ಟ್ರೈಕ್ ಆಯಿತು. ಸ್ಟ್ರೈಕ್ ಆದಮೇಲೆ ಒಂದು 6 ತಿಂಗಳು ವರ್ಷ ನಡೀತ್ರಿ ಹಂಗೆ. ಇದ್ದದ್ದೆಲ್ಲ ನಾವು ಖರ್ಚು ಮಾಡಿದ್ವಿ, ಪೂರ್ತಿ ಎಲ್ಲ ಎಂಟಿ ಆದಿವಿ. एटी का होगा, 80 के अंदर ही है और 80 का अंदर ही। फिर बाद में जो है ಸ್ಟ್ರೈಕ್ ಆಯಿತು. ಇವ ನಮ್ಮ ಕಡೆ ಬಾ ಅಂತ ಹೇಳ್ತಿದ್ದಲ್ಲ, ಅವಾಗ ಏನಾರ ನಮ್ಮ ಮುಂದೆ ನಡೆಸ್ಬೇಕಂತಂದ್ರೆ ಏನಾರ ಬೇಕಲ್ಲ ಅಂಥೇಳಿ ಅವ್ನಿಗೆ ಹೇಳಿದ, ಆಯ್ತಪ್ಪ ನೀ ಸ್ವಲ್ಪ ಅದನ್ನು ಇದು ಮಾಡಿ ಕಲಿಸ್ಕೊಟ್ಬಿಡು, ನಾವು ಅದು ಮಾಡೋಣ ಅಂಥೇಳಿ. ಅದು ನಮ್ಮದು ಒಳ್ಳೇದಕ್ಕೋ ಏನೋ ಅವನಿಗೆ ಏನಾದ ಒಂದು ಹೋಟೆಲ್ ಚಾನ್ಸ್ ಸಿಗ್ತಿರೋದು. ಅವ್ನು ಗಾಡಿ ಎಲ್ಲ ತೊಗೊಂಡು ಬಂದು ಮಾಡ್ತಿದ್ದ, ಮನೆ ಮಗಲೇ ಇದ್ದವ. ಅವನಿಗೆ ಹೋಟೆಲ್ ಚಾನ್ಸ್ ಸಿಕ್ತು. ರಮೇಶ್ ಅವರು ಇದು ಹೋಟೆಲ್ ಏನದ, ಹೋಟೆಲ್ ಚಾನ್ಸ್ ಸಿಕ್ಕದ, ನಾವು ಹೋಗ್ತೀನಿ, ನೀವು ಇದನ್ನು ಮೇಂಟೈನ್ ಮಾಡ್ಕೊರಿ ಅಂತೇಳಿ. ಕಲಿಸ್ಲಿಲ್ಲ ಏನೋ, ಬರೇ ಕೊಟ್ಬಿಟ್ಟಾವ. ಅದ್ರೊಳಗೆ ನಾವು ಒಂದು ಪೈಸನೂ ಎಕ್ಸ್ಪೆನ್ಸ್ ಮಾಡಿಲ್ಲ, ಒಂದು ಸ್ಪೂನು ಖರೀದಿ ಮಾಡಿಲ್ಲ. ಅವ ಕೊಟ್ಟಾಗ ಒಂದು ₹20 ಇದು ಇತ್ತು, ರೆಂಟ್ ಇತ್ತು. ಗಾಡಿ ಸಾಮಾನು ಎಲ್ಲಾನು ಮಾಡಿ. ಇದು ಹೈದರಾಬಾದ್ ರೀ ಇದು. ಆಮೇಲೆ ಒಂದು 2-3 ವರ್ಷ ಏನದ ಹೈದರಾಬಾದ್ನಾಗ ಕಾಲ ಕಳೆದ್ವಿ. ಆಮೇಲೆ ಸೇಮ್ ಬಿಸ್ನೆಸ್ ಅಂದ್ರೆ ಅವ ನಮಗೆ ಹೇಳಿಕೊಟ್ಟಿದ್ದ ಆ ಟೈಪ್ ಮಾಡಿದ್ವಿ. ಆದರೂ ಏನದ ಟಫ್ ಆಗಿತ್ತು ರೀ. ಒಮ್ಮೆ ಬಿಟ್ಟು ಕೊಟ್ಬಿಟ್ಟವ, ಅದೇನು ಹೆಚ್ಚಿಗೆ ಕಲಿಸ್ಲಿಲ್ಲ. ಹಿಂಗೆ ಮಾಡೋದ್ರೆ ಅಂತ ಹೇಳಿ ಅವನೇ ಈಗ ಗ್ರೈಂಡರ್ ವಗೇರೆ ಅವನೇ ಮಾಡಿ ಕೊಡ್ತಿದ್ದ, ಚಟ್ನಿ ಮಾಡಿ ಕೊಡ್ತಿದ್ದ. ನಾವು ಬಂದು ಇದನ್ನು ಮಾಡ್ತಿದ್ವಿ. ಮಾಡಿದ ಕೂಡಲೇ
ಅವಾಗ ನಮ್ಮ ಗ್ರ್ಯಾಂಡ್ ಮದರ್ಗೆ ಮತ್ತೆ ಸೀರಿಯಸ್ ಆಯ್ತು. ಅವಾಗ ಅದನ್ನ ಬಿಟ್ಟು ಇಲ್ಲಿ ಬಂದೆ. ಇಲ್ಲಿ ಬಂದು ಬೇಳ್ಳೆಗೆ ಅಡ್ಮಿಟ್ ಮಾಡಿದ್ವಿ. ಓಕೆ. ಅಷ್ಟೊತ್ತಿಗೆ ಹೈದ್ರಾಬಾದ್ನಾಗ ಒಂದು 2 ವರ್ಷ, ಎರಡೂವರೆ ವರ್ಷ ಅದು ಎಕ್ಸ್ಪೀರಿಯನ್ಸ್ ಆಗಿತ್ತು ರೀ ಹೋಟ್ಲ್. ಆಮೇಲೆ ಇಲ್ಲಿ ಬಂದ ಮೇಲೆ ಇಲ್ಲಿ ಆಂಧ್ರ ಸ್ಟೂಡೆಂಟ್ಸ್ ಭಯಂಕರ ಇದ್ರು. ಬೇಳ್ಳಿಯೊಳಗೆ ಆಂಧ್ರ ಸ್ಟೂಡೆಂಟ್ಸ್ ಇದ್ದ ಕೂಡಲೇ ನಾವು ಇಲ್ಲಿ ನಮ್ಮ ಊರಾಗ ಯಾಕೆ ಮಾಡಬಾರ್ದು, ಅಲ್ಲಿ ಯಾಕೆ ಮಾಡ್ಬೇಕು ಹೈದ್ರಾಬಾದ್ನಾಗ ಅಂತೇಳಿ ತಲೆಯಾಗ ಬಂದ ಮೇಲೆ ಇಲ್ಲೇ ಅದು ಗಾಡಿ ಗಿಡಿ ಎಲ್ಲ ಅಲ್ಲಿದಲ್ಲೇ ಬಿಟ್ಬಿಟ್ಟಿವ್ರು. ಹೈದ್ರಾಬಾದ್ ಬಿಟ್ಟು ಬಂದು ಈ ಕಡೆ ಒಂದು 10 ರೂಪಾಯಿಗೆ ರೆಂಟಿಗೆ ಒಂದು ಗಾಡಿ ತೊಗೊಂಡು ಕೆಲವೊಂದು ಸಾಮಾನು ಅಲ್ಲಿದಿಂದ ತೊಗೊಂಡು ಬಂದ್ವಿ. ಇಡ್ಲಿ ಬಾಂಡ್ಲಿ ವಗೇರೆ ಏನದ ನಮ್ಗೆ ಬೇಕಾಗಿದ್ದು ತೊಗೊಂಡು ಬಂದು ಒಂದು ರೆಂಟ್ ತೊಗೊಂಡು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಫ್ರೆಂಡ್ ಒಬ್ಬ ರಮೇಶ್ ಅಂತ ಇದ್ದೀರಿ, ಒಬ್ರು ಹಚ್ಚಿಕೊಟ್ರು. ಅವನೇನು ಪರಿಚಯ ಇದ್ದಿದ್ದಿಲ್ಲ, ಒಬ್ರು ಪರಿಚಯ ಮಾಡಿಸ್ಕೊಟ್ರು. ಹಿಂಗೆ ನೀವಿಬ್ರು ಕೂಡ ಅದನ್ನು ಬಿಸ್ನೆಸ್ ಮಾಡ್ರಪ್ಪ ಅಂಥೇಳಿ. ಆಯ್ತಪ್ಪ ಅಂಥೇಳಿ ಅವ್ರದ್ದೇನು ಐಡಿಯಾ, ನೀವು ಒಂದು ಹೋಟ್ಲ್ ಇಡ್ರಿ ಚಲೋ, ಒಂದು ಇಬ್ರು ಕೂಡ ಮಾಡ್ಕೊರಿ ಹಂಗೆ ಹಿಂಗೆ ಅಂತ. ನಮ್ಮ ಹೋಟೆಲ್ ಗಿಟೆಲ್ ನಮ್ಗೇನು ಬೇಡ, ಒಂದು ಗಾಡಿ ಕೊಡಿಸ್ಕೊಡ್ರಿ, ಅದನ್ನೇನದ ಮಾಡ್ತೀವಿ ಅಂಥೇಳಿ ಇಬ್ರು ಕೂಡ ಮಾಡ್ಲಿಕ್ಕತ್ತೀವಿ. ಅಲ್ಲಿ ಏನೂ ಇದ್ದಿಲ್ರಿ, ಇದೇ ಇಲ್ಲೇ कॉलेज ಇದಕ್ಕೆ ಏನೂ ಇದ್ದಿದ್ದಿಲ್ಲ ಅವಾಗ. तो आप स्टार्ट वहीं से करेंगे और आज तक भी वहीं पे सेम जगह. वो कंपाउंड भी नहीं था जब, बिल्डिंग का कंपाउंड भी नहीं था. वो झाड़ गिड़ ये झाड़ वगैरह निकाल के वो हमारा गाड़ी रख के स्टार्ट करे. ಅದೇ ಹೇಳಿದಲ್ಲ, ಅದು ತೆಲುಗು ಗಾಡ್ ಗಿಫ್ಟ್ ಅಂತ ಹೇಳಿ. ತೆಲುಗು ಅಂದ್ರೆ ನನಗೆ ಐಡಿಯಾ ಸಿಕ್ಕಿತ್ತು. ಅದು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ಇವರು ಆಂಧ್ರ ಸ್ಟೂಡೆಂಟ್ಸ್ ಭಾಳ ಇದ್ದಾರೆ ಅಂತೇಳಿ ನಾನು ಸುಮ್ಮನೆ ಆಂಧ್ರದಾಗೆ ಮಾತಾಡ್ಲಿಕ್ಕೆ, ತೆಲುಗುದಾಗೆ ಮಾತಾಡಿದೆ. ಅಮಾರ ಲೋಗ್ ಹೈದ್ರಾಬಾದ್ ಸಾಯಲ್ಲೋಣ ಅಂಥೇಳಿ ಒಬ್ರಿಗೊಬ್ರು ಮಾಡಿ ಬಿಸ್ನೆಸ್ ಅಂದರೆ ಡೇ ಬೈ ಡೇ ಹೆಚ್ಚಾಕೋತ ಹೋಯ್ತು. ಸ್ಟಾರ್ಟಿಂಗ್ ಡೇ 145 ರೂಪಾಯಿ ವ್ಯಾಪಾರ ಆಗಿತ್ತು ಸ್ಟಾರ್ಟಿಂಗ್. ಆ ಟೈಮ್ ದೋಸಾ ರೇಟ್ ಏನಿದ್ದು ಯಾವಾಗ? ದೋಸಾ ಸ್ಟಾರ್ಟ್ ಮಾಡಿದ್ದು 1 ರೂಪಾಯಿ 8 ಸ್ಟಾರ್ಟ್ ಮಾಡಿದ್ದು. फर्स्ट डे 145 का बिजनेस हुआ. हाँ, वो इडली वगैरह बनाए. ಅದು ಒಂದು ದೋಸಾದ ಹೈದ್ರಾಬಾದ್ನಾಗಿದ್ದಾಗ 125 ಇತ್ತು, 125. ಇಲ್ಲಿ 1.5 ರೂಪಾಯಿದಿಂದ ಸ್ಟಾರ್ಟ್ ಮಾಡಿದ್ವಿ. ನಡೀತದೆ ಸ್ಟಾರ್ಟ್ ಆಗಿ ಹಿಂಗೆ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಕೋತ ಹೋಯ್ತದೆ ಅದು. ಹಿಂಗಾಗಿ ಅದು ಸೆಟ್. ಇದು RD ಅಂತ ಅನ್ನೋದು ನಮಗೇನು ಇದ್ದಿಲ್ಲರಿ. ಅದು ಸುಮ್ಮನೆ ರಮೇಶ್ ದೋಸಾ ಅಂತೇಳಿ ಹೆಸರು ಸಹಿತ ಬರ್ತಿದ್ದಿಲ್ಲ. ಅವು ನಮ್ಮ ಕಸ್ಟಮರ್ಸೇ ಹೇಳಿದ್ರು, ನೀವು ಏನಾರ ಒಂದು ಹೆಸರಿಡ್ರಿ ಚಲೋ ಒಂದು ಇದಕ್ಕೆ ಅಂತೇಳಿ. ನೀವೇ ಹೇಳ್ರಪ್ಪ, ನಾ ಏನಿಲ್ಲ ಅಂತೇಳಿ. ಅವ್ರು RD ಅಂತ ಇಟ್ಟಿದವ್ರೆ ಅವರು.